ಇತೋಪಿ ಭ್ರಮರಾಯತೆ ಮಾನವ ಶಿವಯೋಗೇನ ಶಿವೋ ಭವತಿ ಕೇವಲಂ ಶಿವೋ ಭವತಿ ಕೇವಲಂ. ಒಂದು ಕೀಟ, ಕಾಡಿನೊಳಗಿರುವಂತಹ ಕೀಟ ಭ್ರಮರಾಯನ ಹಿಡ್ಕೊಂಡು ಬರ್ತದೆ. ನಿಮ್ಮ ಮನೆ ಮೇಲೆ ಗೋಡೆ ಮೇಲೋ ಬಾಕಲದ ಮೇಲೋ ಕಿಟಕಿ ಮೇಲೋ ತಂದೊಂದು ಮನೆ ಕಟ್ಟಿರ್ತದೆ ಭ್ರಮರ. ಅದಕ್ಕೆ ಕನ್ನಡದೊಳಗೆ ಮುಂಗಿ ಹುಳ ಅಂತ ಕರೀತಾರೆ. ಹೌದಾ? ಮುಂಗಿ ಹುಳ. ಸಾಮಾನ್ಯವಾಗಿ ಪ್ರಾಣಿ ಜಗತ್ತಿನೊಳಗೆ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವು ಯಾವ ಇನ್ನೊಬ್ಬರ ಮನೆಯಾಗ ಇರ್ಲಿಕ್ಕೆ ಬಯಸಂಗಿಲ್ಲ. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ತಂದೊಂದು ಮನೆ ಕಟ್ಕೊಂಡು ಆ ಮನ್ಯಾಗ ಇರ್ಲಿಕ್ಕೆ ಬಯಸ್ತಾ ಇರ್ತಾವ. ಇನ್ನೊಬ್ಬರ ಮನ್ಯಾಗ ಪುರುಷಟ್ಟಿಯಾಗಿ ಇರಬೇಕು ಅಂತ ಬಯಸೋ ಪ್ರಾಣಿ ಜಗತ್ತಿನೊಳಗೆ ಬಂದ ಯಾರದು ಹೇಳ್ತಾರೆ, ವಿಮಾನದಿಂದ ಹೇಳ್ತಾರೆ. ಯಾವ ಪ್ರಾಣಿಗಳು ಕೂಡ ಇನ್ನೊಬ್ಬರ ಮನ್ಯಾಗ ಇರ್ಲಿಕ್ಕೆ ಬಯಸಂಗಿಲ್ಲ, ತನ್ನದೇ ಆದ ಮನೆಯನ್ನು ಕಟ್ಕೊಂಡಿರ್ತಾರೆ. ನಿಮ್ಮ ಮನೆ ಅಂಗಳದಲ್ಲಿರುವಂಥ ಕೆಸರ ನಾಡಿ ತಗೊಂಡು ಬಂದು ತನ್ನದೇ ಆದ ಒಂದು ಮನೆ ಕಟ್ಕೊಂಡು ಅದು ಒಂದು ಸಣ್ಣ ಬೋಕ್ ಬಿಡ್ತದ. ಕಾಯಿನೊಳಗೆ ಹೋಗಿ ಕೀಡೆಯನ್ನು ಹಿಡ್ಕೊಂಡು ತಂದು ಆ ಬೋಕ್ನೊಳಗೆ ಹಾಕ್ತದೆ. ಅದರ ಸುತ್ತಮುತ್ತ ದಿನಾಲು ನೀವು ಗಮನಿಸಿದ್ರೆ ಗೊತ್ತಾಗ್ತದೆ, ಗುಯ್ ಅಂತ ಹೇಳಿ ನಾದವನ್ನು ಮಾಡ್ತಾ ಸುತ್ತಾ ಇರ್ತದೆ. 1 ದಿವಸ, 2 ದಿವಸ, ವಾರ, 15 ದಿವಸ, 48 ದಿನಗಳ ಕಾಲ ದಿನಾಲು ಆ ಮನೆಯ ಸುತ್ತ ತನ್ನ ನಾದವನ್ನು ಬೀರ್ತಾ ಸುತ್ತಾ ಇರ್ತದೆ. ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ ಹೀಗೆ. ಆಶ್ಚರ್ಯ ಅಂದ್ರೆ ಮೊದಲು ಆ ನಾದವನ್ನು ಕೇಳ್ತಾ 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 ಅದರ ಬಗ್ಗೆ ಅದಕ್ಕೆ ಆಸಕ್ತಿ ಕೊಟ್ಟುಕೊಳ್ಳುತ್ತದೆ. ಆ ಆಸಕ್ತಿ ಅದರಲ್ಲಿ ತುಂಬಿದಾಗ, ಆಸಕ್ತಿ ತುಂಬಿದಾಗ ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಅನ್ನುವಂಥ ಅದರದೇ ಆದ ಒಂದು ಲೋಕನೇ ಸೃಷ್ಟಿಯಾಗಿರ್ತದೆ. ಅದರೊಳಗೆ ಭ್ರಮರದ ನಾದವನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನುವಂತಹ ಒಂದು ಲೋಕನೇ ಅದನ್ನು ಸೃಷ್ಟಿ ಮಾಡಿಬಿಡ್ತದೆ. ಕೊನೆಗೆ ವಾರ, 15 ದಿವಸ, 48 ದಿವಸ ಕಳೆದಾಗ ಆಶ್ಚರ್ಯ ಏನು ಅಂದ್ರೆ ಒಳಗೆ ಇರೋ ಕೀಡೆ ಆ ಭ್ರಮರದ ನಾದವನ್ನು ಕೇಳಿ ಕೇಳಿ ಭ್ರಮರದ ಚಿಂತನೆಯನ್ನ, ಧ್ಯಾನವನ್ನ ಮಾಡಿ ಮಾಡಿ ಕೊನೆಗೆ ಅದುವೇ ಭ್ರಮರ ಆಗಿ ಮನೆಯನ್ನು ಹೊಡೆದು ಹೊರಟು. ಕೀಟ ಭ್ರಮರ ಧ್ಯಾನೇನ ಕೀಟೋಪಿ ಭ್ರಮರಾಯತೆ. ಒಂದು ಕೀಟ, ಅದಕ್ಕೇನು ಜ್ಞಾನ ಇಲ್ಲ, ಸಂಸ್ಕಾರ ಇಲ್ಲ, ಕೇವಲ ಭ್ರಮರದ ಧ್ಯಾನದಿಂದ ಭ್ರಮರವೇ ತಾನು ಆಗ್ತದ ಅಂದ ಮೇಲೆ ಮನುಷ್ಯನು ಕೂಡ ಆ ಕೀಡೆಯಂತೆ ಶಿವನ ಧ್ಯಾನವನ್ನು ಮಾಡ್ತಾ 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 ಸಾಗಿದ ಅಂದ್ರೆ ಖಂಡಿತವಾಗಲೂ ಶಿವಸ್ವರೂಪನೇ ಆಗ್ತಾನೆ. ಶಿವಸ್ವರೂಪನೇ ಆಗ್ತಾನೆ. ಶಿವಧ್ಯಾನದಿಂದ ಆಗುವ ಫಲ ಏನು ಅಂದ್ರೆ ಶಿವಸ್ವರೂಪ. ನೀವು ಬರೀ ಶಿವ ಅಂತ ಅರ್ಥ ಇಟ್ಕೊಳ್ಬೇಡ್ರಿ. ಮನಸ್ಸಿನೊಳಗೆ ಎಂಥ ಶಕ್ತಿ ಇದೆ ಅಂದ್ರೆ ಏನನ್ನು ನೀವು ಧ್ಯಾನ ಮಾಡ್ತೀರೋ ಅದು ನಿಮಗೆ ಒಲಿತದೆ. ಏನೇ ಇಲ್ಲ, ಒಳ್ಳೆಯದೇ ಇರಲಿ, ಕೆಟ್ಟದ್ದೇ ಇರಲಿ, ಮನಸ್ಸಿನ ಧರ್ಮ ಏನೊಳಗೆ ನೀವು ತುಂಬ್ತಿರೋ, ಯಾವುದು ಅದರ ಮಯ ಆಗಿಬಿಡುತ್ತೋ ಅವಾಗ ಅದರ ಸಾಕ್ಷಾತ್ಕಾರವನ್ನು ಅದು ಮಾಡ್ಕೊಂಡೇ ಮಾಡ್ಕೊಳ್ತದೆ. ಅದು ಸಂಸಾರ ಇದ್ರೂ ಸರಿ, ಪಾರಮಾರ್ಥ ಇದ್ರೂ ಸರಿ, ಅದು ದೈತ್ಯ ಇದ್ರೂ ಸರಿ, ದಾನವ ಇದ್ರೂ ಸರಿ, ದೇವ ಇದ್ರೂ ಸರಿ, ಮನಸ್ಸಿಗೆ ಆ ಗುಣ ಇದೆ. ಆದ್ರೆ ಆ ಮನಸ್ಸನ್ನ ಎದರಲ್ಲಿ ತೊಡಗಿಸಬೇಕು ಅನ್ನೋ ನಿರ್ಣಯ ನಾವು ಯಾವ ಹಾದಿಯಲ್ಲಿ ಸಾಗಬೇಕು ಅನ್ನೋ ತೀರ್ಮಾನ ನಾವು. ಶಿವಧ್ಯಾನ, ಶಿವನನ್ನು ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ಶಿವಸ್ವರೂಪವೇ ನಾವಾಗ್ತೀವಿ.
ಯಾರು ಶಿವಧ್ಯಾನವನ್ನು ಮಾಡ್ತಾರೋ ಅವರ ಮನಸ್ಸು ಶಾಂತ ಶಾಂತ. ಇಂಗ್ಲಿಷ್ನೊಳಗೊಂದು ಮಾತೈತೆ, ನೋ ಮೆಡಿಟೇಷನ್ ನೋ ಪೀಸ್, ನೋ ಮೆಡಿಟೇಷನ್ ನೋ ಪೀಸ್. KNOW, ನೋ ಮೆಡಿಟೇಷನ್ ನೋ ಪೀಸ್. ಅಂದ್ರೆ ನಮ್ಮಲ್ಲಿ ಧ್ಯಾನ ಇಲ್ಲ ಅಂದ್ರೆ ಶಾಂತಿ ಇಲ್ಲ. ಈಗಲೇ ಧ್ಯಾನ ಮಾಡಿದ್ರೆ ಈಗಲೇ ಶಾಂತಿ. ಶಾಂತಿಯನ್ನು ತಿಳ್ಕೊಳ್ಬೇಕು ಅಂದ್ರೆ ಧ್ಯಾನವನ್ನ ತಿಳ್ಕೊಳ್ಬೇಕು. ಕೈಲಾಸ ಮಾನಸ ಸರೋವರದ ಯಾತ್ರೆ ಬಗ್ಗೆ ನಿನ್ನೆಯಿಂದ ಚರ್ಚೆ ಆಗ್ತಾನೇ ಇದೆ. ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನ ಅನುಭವವನ್ನ ಹೆಮ್ಮೆಯಿಂದ ಅಭಿಮಾನದಿಂದ ತಮ್ಮೆಲ್ಲರ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ನಾವೆಲ್ಲೂ ಅದಕ್ಕೆ ಟಚ್ ಮಾಡಿಲ್ಲ, ನಾವೆಲ್ಲೂ ಮುಂದೆ ಹೇಳಬಹುದು. ಆದ್ರೆ ಇವತ್ತಿನ ಸಂದರ್ಭಕ್ಕೆ ಒಂದು ಮಾತನ್ನು ಹೇಳಬೇಕು ಅಂದ್ರೆ, ಎಲ್ಲರೂ ಉಲ್ಲೇಖ ಮಾಡಿದ್ದಾರೆ, ಜಗದ್ಗುರುಗಳು ಬಹಳ ವೇಗವಾಗಿ ಹೋಗ್ತಿದ್ರು.